ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇವತ್ತು ತಿಳಿಸ್ಕೊಡುತ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಅಥವಾ ಎಜುಕೇಷನ್ ವಿಡಿಯೋ ಯಾವುದು ಅಂದರೆ ಇನ್ನೇನು ಡಿಸೆಂಬರ್ 13, 2025 ಶನಿವಾರ ಬೆಳಗ್ಗೆ 11:30ರಿಂದ 1:30ವರೆಗೆ ಏನು ನವೋದಯ ಪ್ರವೇಶ ಪರೀಕ್ಷೆ ನಡೆಯುತ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆ ಸಿದ್ಧತೆಗೋಸ್ಕರ ಇವತ್ತು ಪ್ರಶ್ನೆ ಪತ್ರಿಕೆ 2019ರ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ಮೊದಲನೇದಾಗಿ ಭಾಗ 1ಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮಾದರಿ 1 ಗುಂಪಿಗೆ ಸೇರದ ಆಕೃತಿಯನ್ನು ಕಂಡುಹಿಡಬೇಕು. ಅಂದರೆ 4 ಆಕೃತಿಗಳಲ್ಲಿ 3 ಆಕೃತಿಗಳು ಯಾವುದೋ ಒಂದು ರೀತಿಯಿಂದ ಸಮವಾಗಿರ್ತಾವೆ, ಆದರೆ ಒಂದು ಆಕೃತಿ ಇಲ್ಲಿ ಡಿಫ್ರೆಂಟ್ ಆಗಿರುತ್ತದೆ. ಆದ್ದರಿಂದ ಅದು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಆಕೃತಿಯಲ್ಲಿ ಯಾವುದು ಡಿಫ್ರೆಂಟ್ ಆಗಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ತಾವು ಕೂಡ ಇಲ್ಲಿ ಈ ಸಮಸ್ಯೆಯ ಚಿತ್ರವನ್ನು ವೀಕ್ಷಿಸಿದರೆ ತಾವು ಕೂಡ ಹೇಳ್ಬೋದು ಯಾವುದು ಸರಿ ಆಗುತ್ತೆ ಅಂತ. ಇನ್ನು ಎರಡನೇದ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು 4 ಸಮಸ್ಯೆಯ ಚಿತ್ರಗಳಲ್ಲಿ ಇಲ್ಲಿ ಆನ್ಸರ್ ನೋಡ್ಬೋದು. ಇಲ್ಲಿ ಎಲ್ಲವೂ ಕೂಡ ಹೋಲಿಕೆ ಇದಾವೆ. ಇಲ್ಲಿ ಬಿ ಆಪ್ಷನ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತಾವು ನೋಡ್ಬೋದಲ್ಲಿ ನೋಡಿದರೆ ಗೊತ್ತಾಗುತ್ತದೆ. ಇನ್ನು ಮೂರನೇದಾಗಿ ನೋಡ್ಬೋದು ಇಲ್ಲಿ RUN ಅಂತಿದೆ, UNR, ಇಲ್ಲಿ NKU, RNU ಅಂತಿದೆ. ಇಲ್ಲೆಲ್ಲವೂ ಕೂಡ ಇಲ್ಲಿ ಅವೇ ಅಕ್ಷರಗಳು ಬಂದಿದ್ದಾವೆ, RUN, UNR ಮತ್ತು RNU. ಬಟ್ ಇಲ್ಲಿ ಮಾತ್ರ NKU ಬಂದಿದೆ. ಸೊ ಇಲ್ಲಿ ಮೂರನೇ ಆಪ್ಷನ್ನು ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ 3 ವೃತ್ತಗಳದವು, ಇಲ್ಲಿ ಒಂದು ತ್ರಿಭುಜ ಇದೆ, 3ಕ್ಕೆ 3. ಇಲ್ಲಿ ನೋಡ್ಬೋದು ಇಲ್ಲಿ 3ಕ್ಕೆ 4 ಬಂದಿದ್ದಾವೆ. ಇಲ್ಲಿ ನೋಡ್ಬೋದು 4ಕ್ಕೆ 4, ಇಲ್ಲಿ 5ಕ್ಕೆ 5 ವೃತ್ತಗಳು ಒಳಗೆ ಒಂದು ಪಂಚಭುಜಾಕೃತಿಗಳು 5 ಬಾಹುಗಳುಳ್ಳಂಥ ರೇಖೆ ಆಗಿದೆ. ಸೊ ಇಲ್ಲಿ ಎಲ್ಲವೂ ಕೂಡ ಸಮ ಇದ್ದಾವೆ. ಇಲ್ಲಿ ನೋಡ್ಬೋದು ಈ ಬಿ ಆಪ್ಷನ್ ಇದೆಯಲ್ಲ, 3 ವೃತ್ತಗಳು 4 ಬಾಹುಗಳ ಒಂದು ಆಕೃತಿ ಬಂದಿದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು ಭಾಗ 2ಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟ ಆಕೃತಿಯನ್ನು ಕಂಡುಹಿಡಿಬೇಕಾಗುತ್ತದೆ. ಇಲ್ಲಿ ನೋಡಿದಾಗ ಇಲ್ಲಿ ಏನು ಸೇಮ್ ಇರ್ತಲ್ಲ ಇದೇ ರೀತಿ ಆಕೃತಿ ಇಲ್ಲಿ ಇರಬೇಕದು. ನೋಡ್ತಾ ಹೋಗಿ ಇಲ್ಲಿ 2, 2, 3, ಇಲ್ಲಿ ಕೂಡ 3 ಅದಾವು ಪಾಯಿಂಟ್ಗಳು. ಇಲ್ಲಿ ಎ ಆಪ್ಷನಲ್ಲಿ ಇಲ್ಲ, ಸೊ ಎ ಆಗುವುದಿಲ್ಲ ಮತ್ತು ಬಿ ಕೂಡ ಆಗುವುದಿಲ್ಲ. ಇನ್ನು ಸಿ ನೋಡ್ಬೋದು, ಸಿ ಸೇಮ್ ಇದೆ ಮತ್ತು ಡಿ ಕೂಡ ಬೇರೆ ಇದೆ. ಸೊ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ನೀವು ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆಯ ಚಿತ್ರವನ್ನು ಇದೇ ರೀತಿ ಇರಬೇಕು, ಸ್ವಲ್ಪ ಕೂಡ ಚೇಂಜಸ್ ಇರಬಾರ್ದು. ಇಲ್ಲಿ ಎ ಆಪ್ಷನ್ ಇಲ್ಲ. ಬಿ ನೋಡ್ಬೋದು, ಬಿ ಕೂಡ ಇಲ್ಲ. ಅದೇ ರೀತಿ ಇಲ್ಲಿ ಸಿ ನೋಡ್ಬೋದು, ಸಿ ಯಾವ ರೀತಿ ಇದೆ ಅಂತ ಇಲ್ಲಿ ಏರೋ ಮಾರ್ಕ್ ಇದಾವು, ಇಲ್ಲಿ ಒಂದು ಅಡ್ಗೆರೆ ಇದೆ, ಇಲ್ಲಿ ನೋಡ್ಬೋದು. ಇನ್ನು ಡಿ ಆಪ್ಷನ್ ನೋಡ್ಬೋದು, ಡಿ ವಿರುದ್ಧವಾಗಿದೆ. ಸೊ ಇಲ್ಲಿ ಸಿ ಆಗುತ್ತದೆ. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆ ನೋಡ್ತಾ ಹೋಗಿ, ಇಲ್ಲಿ ಕೊಟ್ಟಿರುವಂಥ ರೇಖೆ ಸ್ವಲ್ಪ ಕೂಡ ಬದಲಾವಣೆ ಇಲ್ಲದ ಹಾಗೆ ಇಲ್ಲಿ ಎ ಇಲ್ಲ ನೋಡ್ಬೋದು ತಾವು. ಅದೇ ರೀತಿ ಇನ್ನು ಬಿ ಆಪ್ಷನ್ ನೋಡ್ಬೋದು, ಬಿಯಲ್ಲಿ ಕೂಡ ನೋಡಿದಾಗ ಇದು ಕೂಡ ಇಲ್ಲ. ಇನ್ನು ನೆಕ್ಸ್ಟು ಸಿ ಆಪ್ಷನ್ ನೋಡ್ಬೋದು, ಇಲ್ಲಿ ಸಿ ಕೂಡ ಇಲ್ಲ, ಬಟ್ ಡಿ ಆಗುತ್ತದೆ ನೋಡ್ಬೋದು ಇಲ್ಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ 8ನೇದು ನೋಡ್ಬೋದು, ಇಲ್ಲಿ ಒಂದು ಏರೋ ಮಾರ್ಕ್ ಕೊಡಲಾಗಿರ್ತದೆ. ಇಲ್ಲಿ ನೋಡ್ಬೋದು ಇದೇ ಸೇಮ್ ಆಗಿರಬೇಕದು ಯಾವುದಿದೆ ಅಂತ. ಇಲ್ಲಿ ನೋಡಿ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟು 9ನೇ ಪ್ರಶ್ನೆ ನೋಡೋಣ. ಇಲ್ಲಿ ಏನಿದೆ ಅಂದರೆ ಸಮಸ್ಯೆ, ಅದು ಸಮಸ್ಯಾ ಚಿತ್ರ ಬಿಟ್ಟು ಹೋದ ಭಾಗ ಗುರುತಿಸಬೇಕು, ದಿಕ್ಕು ಬದಲಿಸಬಾರ್ದು, ಅಲ್ಲಿ ಸೇಮ್ ಆಗಿರಬೇಕು. ಅಂತಹ ಚಿತ್ರ ಯಾವುದಿದೆ ಅಂತ ನೋಡ್ತಾ ಹೋದಾಗ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿರ್ತೇನೆ, ತಾವು ನೋಡ್ಬೋದು. ಈ ರೀತಿ ಇದು ದಿಕ್ಕೇನು ಚೇಂಜಸ್ ಆಗೋದಿಲ್ಲ, ಈ ರೀತಿ ಇಲ್ಲಿ ಬರ್ತದೆ ನೋಡ್ರಿ. ಸೊ ಇಲ್ಲಿ ನಿಮಗಿನ್ನೂ ಇದಕ್ಕೆ ಹೆಚ್ಚಿನ ವಿಡಿಯೋಗಳು ಬೇಕಾದರೆ ನಮ್ಮ ಚಾನಲ್ನಲ್ಲಿ ಸಿಗ್ತಾವು, ತಾವು ಕೂಡ ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾದರಿಗಳನ್ನು ತಿಳಿಸಿದ್ದೀನಿ. ಸೊ ಇಲ್ಲಿ ನೋಡೋಣ, ಇಲ್ಲಿ ಎ ಇಲ್ಲ. ಅದೇ ರೀತಿ ಬಿ ನೋಡ್ಬೋದು, ಬಿ ಕೂಡ ಬರುವುದಿಲ್ಲ. ಇನ್ನು ಸಿ ನೋಡ್ಬೋದು, ಬಟ್ ಡಿ ಆಪ್ಷನ್ ಇದೆಲ್ಲ ಕರೆಕ್ಟ್ ಆಗುತ್ತದೆ. ಇನ್ನು ಇದು ನೋಡೋಣ, ಈ ರೀತಿ ಹಾಕೋಬೇಕು ತಾವು ನೋಡ್ಬೋದು. ಇಲ್ಲಿ ನೋಡಿ ಈ ರೀತಿ ಬರುತ್ತೆ ನೋಡಿ. ಇಷ್ಟು ಹೊರಗಡೆ ಗೆರೆಗಳು ಬರ್ತಾವೆ, ಇಲ್ಲಿ ಫುಲ್ ತುಂಬಿರ್ತದೆ. ಯಾವುದಿದೆ ಅದು ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ಎ ಇಲ್ಲ, ಬಿ ಇಲ್ಲ, ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ಡಿ ಕೂಡ ಆಗುವುದಿಲ್ಲ, ನೋಡಿದರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು 11ನೇ ಪ್ರಶ್ನೆಗೆ ಈ ರೀತಿ ಗೆರೆಯನ್ನು ಹಾಕ್ತೀರಿ. ಗೆರೆ ಹಾಕಿ ಇಲ್ಲೊಂದು ರೇಖೆ ಬರ್ತದೆ, ಏರೋ ಮಾರ್ಕ್, ಮತ್ತು ಇಲ್ಲೊಂದು ಗೆರೆ ಬರುತ್ತೆ. ಸೊ ಅದು ಯಾವುದಿದೆ, ಎ ಇಲ್ಲ, ಬಿ ಇಲ್ಲ, ಅದೇ ರೀತಿಯಾಗಿ ಸಿ ಇಲ್ಲ. ಇಲ್ಲಿ ನೋಡ್ಬೋದು ಡಿ ಆಪ್ಷನ್ನು ಕರೆಕ್ಟ್ ಆಗಿದೆ. ಸೊ ಡಿ ಬರುತ್ತದೆ. ಇದು ನೋಡ್ಬೋದು, ಇದರಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಇಲ್ಲಿ ಯಾವುದಾಗುತ್ತೆ ಅಂತ ತಾವು ಹೇಳ್ಬೋದಾಗಿದೆ. ಇಲ್ಲಿ ನೋಡಿ ಈ ರೀತಿ ತಾವು ಕೂಡಿಸ್ಕೊತ ಹೋಗ್ಬೇಕು ಅದನ್ನು, ಈ ರೀತಿ
ನೋಡ್ಬೋದು ನೋಡಿ. ಈ ರೀತಿ ಯಾವುದಿದೆ ಇಲ್ಲಿ? ಎ ಆಪ್ಷನ್ ಇದೆ ನೋಡಿ, ಬಿ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಬಟ್ ಎ ಇದೆ. ನೆಕ್ಸ್ಟು ಸರಣಿ ಪೂರ್ಣಗೊಳಿಸಬೇಕು ಭಾಗ 4ಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ನೋಡ್ತಾ ಹೋಗಿ ಯಾವ್ದು ಬರುತ್ತೆ ಅಂತ. ಇಲ್ಲಿ ಮೊದಲೇ ಈ ರೀತಿ 2 ರೇಖೆ ಬಂದಿತ್ತು, ಇಲ್ಲಿ ಮೇಲೆ ಆ್ಯಡ್ ಆಯಿತು, ಮತ್ತು ಇಲ್ಲೊಂದು ಆ್ಯಡ್ ಆಯಿತು. ಈಗ ನೆಕ್ಸ್ಟ್ ಯಾವ್ದು ಬರುತ್ತೆ ಹಾಗಾದರೆ? ಇಲ್ಲಿ ನೋಡ್ತಾ ಹೋದಾಗ ತಾವು ಕೂಡ ಇಲ್ಲಿ ವೀಕ್ಷಿಸ್ಬೋದು. ಇಲ್ಲಿ ನೋಡ್ಬೋದು, ಇದಕ್ಕೆ ನಾನು ತಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ. ಸೊ ಇದು ಯಾವುದಿದೆ ಇಲ್ಲಿ? ಬಿ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಎ ಬರುತ್ತದೆ. ಇನ್ನು ನೆಕ್ಸ್ಟು 14ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ, ಮೊದಲಿಗೆ ಇಲ್ಲಿ ಸ್ಟಾರ್ ಇತ್ತು, ಇಲ್ಲಿ ನೋಡ್ತಾ ಹೋಗಿ ಇಲ್ಲಿತ್ತು, ನೆಕ್ಸ್ಟ್ ಇಲ್ಲಿ ಬಂತು, ಈಗ ಇಲ್ಲಿ ಬಂತು, ನೆಕ್ಸ್ಟು ಇಲ್ಲಿ ಬರುತ್ತೆ. ಅದು ಇಂಟು ಚಿಹ್ನೆ ಇದೆಯಲ್ಲ, ಇಲ್ಲಿ ಬರುತ್ತೆ. ಹಾಗಾದರೆ ಅದರ ಆನ್ಸರ್ ನೋಡ್ತಾ ಹೋಗೋಣ. ಇಂಟು ಚಿಹ್ನೆ ಇಲ್ಲಿ ಬಂದಿದೆ, ಬಟ್ ಆದರೆ ಎರೋ ಮಾರ್ಕ್ ನೋಡಿದಾಗ ಇಲ್ಲಿ ಪ್ಲಸ್ ಚಿಹ್ನೆ ಬಂದಿದೆ. ಸೊ ಹಾಗಾಗಿ ಬಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 15ನೇ ಪ್ರಶ್ನೆಯಲ್ಲಿ ಇಲ್ಲಿ ಪ್ಲಸ್ಸು, ಇಲ್ಲಿ ಮೈನಸ್ಸು, ಇಂಟು, ಡಿವೈಡೆಡ್ ಬೈ. ನೆಕ್ಸ್ಟ್ ಇಲ್ಲಿ ಮೈನಸ್ ಬಂತು, ಇಲ್ಲಿ ಇಂಟು ಬಂತು, ಈಗ ಇಲ್ಲಿ ಡಿವೈಡೆಡ್ ಬೈ ಬರುತ್ತೆ. ಹಾಗಾದರೆ ಆನ್ಸರ್ ನೋಡಿದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಎ ಇಲ್ಲ, ಬಿ ಇಲ್ಲ, ಸಿ ಇಲ್ಲ, ಇಲ್ಲಿ ಡಿ ಆಪ್ಷನ್ನು ನೋಡ್ಬೋದು ಆಗುತ್ತದೆ. ಇನ್ನು 16ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಇಂಟು ಇತ್ತು, ಪ್ಲಸ್ ಇತ್ತು, ಮೈನಸ್ ಇತ್ತು, ಇಲ್ಲಿ ಮೈನಸ್ ಬಂದಿದೆ, ನೆಕ್ಸ್ಟು ಇಲ್ಲಿ ಪ್ಲಸ್ ಬಂದಿದೆ. ಮೊದಲಿಗೆ ಇಲ್ಲಿ ಇಂಟು, ಆಮೇಲೆ ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್, ಪ್ಲಸ್ ಇಂಟು ನೋಡಿ, ಇಲ್ಲಿ ಇಂಟು ಮೈನಸ್ ಪ್ಲಸ್, ಇಲ್ಲಿ ಮತ್ತೆ ವಾಪಸ್ ಏನು ಬರುತ್ತೆ? ಇಂಟು ಬರುತ್ತದೆ. ಹಾಗಾದರೆ ಆನ್ಸರ್ ನೋಡಿದಾಗ ಯಾವುದಾಗುತ್ತೆ ಅಂತ ನೋಡ್ಬೋದು. ಇಲ್ಲಿ ಇಂಟು ಇದೆ, ಆದರೆ ಇಲ್ಲಿ ಸಮ ಚಿಹ್ನೆ ಬಂದಿದೆ. ಸೊ ಇಲ್ಲಿ ಬಿ ಇಲ್ಲ, ಎ ಇಲ್ಲ, ಡಿ ಕೂಡ ಇಲ್ಲ, ಬಟ್ ಸಿ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡಿದರೆ ಗೊತ್ತಾಗುತ್ತದೆ. ನೆಕ್ಸ್ಟ್ ಈಗ 17ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಭಾಗ 5ಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಗಳನ್ನು ಪೂರ್ಣಗೊಳಿಸಬೇಕು. ಈ 2 ಚಿತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಚಿತ್ರ, ಈ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಚಿತ್ರ ಇರುತ್ತೆ. ಇದನ್ನು ಹೋಲಿಕೆ ಮಾಡಿ ಇಲ್ಲಿ ಯಾವ ಚಿತ್ರ ಬರುತ್ತೆ ಅಂತ ಕಂಡುಹಿಡಿಬೇಕು. ಅಂದರೆ ಈ 2 ಚಿತ್ರಗಳಿಗೂ ಸಹ ಸಂಬಂಧ ಇದ್ದರೆ ಈ ಚಿತ್ರಕ್ಕೂ ಕೂಡ ಸಹ ಸಂಬಂಧ ಇರುತ್ತದೆ. ನೋಡ್ಬೋದು, ಇಲ್ಲಿ ಇಂಟು ಚಿಹ್ನೆ ಇದೆ, ಇಲ್ಲಿ ಒಳಗಡೆ ಚೌಕ ಆಕೃತಿ ಹಾಕಿ ಈ ಗೆರೆಗಳನ್ನ ದೊಡ್ಡದಾಗಿ ಎಳೆಯಲಾಗಿದೆ. ಇಲ್ಲಿ ವೃತ್ತ ಆಯಿತು, ಅದೇ ರೀತಿ ವೃತ್ತನೇ ಬರುತ್ತೆ, ಪ್ಲಸ್ ಚಿಹ್ನೆ ಇರುತ್ತೆ. ಸೊ ಎ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಬಟ್ ಬಿ ಆಪ್ಷನ್ ಇದೆ ನೋಡಿ, ಸೇಮ್ ಆಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಇತ್ತು, ಇಲ್ಲಿ ಕೆಳಗಡೆ ಬಂತು. ನೋಡ್ಬೋದು ಯಾವ ರೀತಿ ಅಂದರೆ ಈ ರೀತಿ ಇತ್ತು, ಈಗ ಅದು ಇಲ್ಲಿ ಬಂದು ಮೇಲೆ ಏರೋ ಮಾರ್ಕ್ ಹೋಯಿತು. ಈಗ ಇಲ್ಲಿದೆ ಅಂದರೆ ಏನಾಗುತ್ತೆ? ನೆಕ್ಸ್ಟ್ ಅದು ನೋಡ್ತಾ ಹೋಗಿ ಇಲ್ಲಿದ್ದು ಈ ಕಡೆ ಬರುತ್ತದೆ. ಸೊ ಅಲ್ಲಿ ಎ, ಬಿ, ಸಿ ಇಲ್ಲ, ಡಿ ನೋಡ್ಬೋದು ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಈ ಕಡೆ ಇದ್ದಂಥ ಚಿತ್ರ ಈ ಕಡೆ ಹೊಳಿದೆ, ಈ ಕಡೆ ಇರೋದು ಈಗ ಈ ಕಡೆ ವಾಪಸ್ ಬರ್ತದೆ. ಹಾಗಾದರೆ ಇಲ್ಲಿ ನೋಡಿ, ಡಿ ಇಲ್ಲ, ಸಿ ಇಲ್ಲ, ಬಿ ಸೇಮ್ ಆಗಿದೆ ನೋಡಿ, ಸ್ವಲ್ಪ ವ್ಯತ್ಯಾಸವಿಲ್ಲ. ಸೊ ಎ ಇಲ್ಲ, ಬಿ ಆಗುತ್ತದೆ. ಇಲ್ಲಿ ನೋಡಿ, ಒಂದು ವೃತ್ತ, ಅದರೊಳಗಡೆ ಚೌಕ, ತ್ರಿಭುಜ. ಇಲ್ಲಿ ಆ ಸಣ್ಣ ತ್ರಿಭುಜ ಐತಲ್ಲ, ಅದು ತ್ರಿಭುಜ ಹೊರಗೆ ಬಂದಿದೆ, ಚೌಕ ಒಳಗಡೆ ತ್ರಿಭುಜ ಆಗಿದೆ. ಹಾಗಾಗಿ ಒಳಗಡೆ ವೃತ್ತ ಇದೆ. ಈಗ ಏನಾಗುತ್ತೆ? ಇಲ್ಲಿ ತ್ರಿಭುಜ ಇದೆ ಅಲ್ಲ, ವೃತ್ತನೇ ದೊಡ್ಡದಾಗುತ್ತೆ. ಇಲ್ಲಿ ನೋಡಿದರೆ ಹೊರಗಡೆ ವೃತ್ತ ಆಯಿತು, ಚೌಕ 2ನೇದು ಬಂತು, ತ್ರಿಭುಜ 3ನೇದು ಬಂತು. ಈಗ ಏನಾಗಿದೆ? ತ್ರಿಭುಜ 1ನೇದು, ಚೌಕ 2ನೇದು. ಅಂದರೆ ಇಲ್ಲಿ ವೃತ್ತ 1ನೇದು, ಅದು ಆದಮೇಲೆ ಚೌಕ, ಅದು ಆದಮೇಲೆ ತ್ರಿಭುಜ. ಸೊ ಅಲ್ಲಿ ನೋಡ್ರಿ, ನಾನು ಆಗಲೇ ಹೇಳಿದಾಗ ವೃತ್ತ ಇದೆ ಇಲ್ಲಿ, ಅದು ಆದಮೇಲೆ ಚೌಕ, ಅದು ಆದಮೇಲೆ ಇಲ್ಲಿ ತ್ರಿಭುಜ ಇದೆಯಲ್ಲ, ಅದು ಫಸ್ಟ್ ಬಂದಿರುತ್ತೆ, ಅದಾದಮೇಲೆ ಚೌಕ, ಅದಾದಮೇಲೆ ವೃತ್ತ. ಸೊ ಸಿ ಆಗುತ್ತದೆ. ಇನ್ನು ವೃತ್ತ, ತ್ರಿಕೋನ, ಚೌಕವನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಯಾವ್ದು ಆನ್ಸರ್ ಆಗುತ್ತೆ ಅಂತ. ಈ ರೀತಿ ಕೂಡಿಸ್ಬೇಕು ತಾವು, ಇದನ್ನು ಈ ರೀತಿ ಕೂಡಿಸಿದಾಗ ಬರುತ್ತೆ ನೋಡಿ. ಇಲ್ಲಿ ನೋಡಿದರೆ ಯಾವ್ದು ಆನ್ಸರ್ ಆಗುತ್ತೆ? ಸೊ ಎ ಇಲ್ಲ, ಅದೇ ರೀತಿ ಸಿ ನೋಡ್ಬೋದು, ಡಿನೂ ಇಲ್ಲ, ಬಟ್ ಬಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ತ್ರಿಭುಜವನ್ನು ಕೂಡಿಸ್ಬೇಕು. ಈ ರೀತಿ ಕೂಡಿಸಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾವ್ದು ಬರುತ್ತೆ. ಡಿ ಇಲ್ಲ, ಸಿ ಇಲ್ಲ, ಬಿ ಇಲ್ಲ, ಎ ಇದೆ ನೋಡಿ, ಸ್ವಲ್ಪ ಕೂಡ ವ್ಯತ್ಯಾಸವಿಲ್ಲ. ನೆಕ್ಸ್ಟ್ 23ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಇದನ್ನು ಕೂಡಿಸ್ಬೇಕು. ಇಲ್ಲಿ ಚೌಕ ಇದೆ, ಇದು ನೋಡಿ ಯಾವುದಿದೆ ಅಂತ. ಎ ಇಲ್ಲ, ಬಿ ಇಲ್ಲ, ಡಿ ಇಲ್ಲ, ಬಟ್ ಸಿ ಇದೆ. ಇಲ್ಲಿ ನೋಡ್ಬೋದು, ಇದನ್ನು ಕೂಡಿಸಿದಾಗ ಯಾವ್ದು ಆನ್ಸರ್ ಬರುತ್ತೆ ಅಂತ ಚೌಕಾಕೃತಿ ಮಾಡ್ಬೇಕು ತಾವು. ಇದನ್ನು ಈ ರೀತಿ ಮಾಡಿ ನೋಡಿ, ಇಲ್ಲಿ ಯಾವುದು ಬರುತ್ತೆ ಅಂತ ಹೇಳ್ಬೋದು. ಎ ಅಥವಾ ಬಿ ಇಲ್ಲ, ಸಿ ಇಲ್ಲ,
ಡಿ ನೋಡ್ಬೋದು ಸಂಪೂರ್ಣ ಸೇಮ್ ಆಗಿದೆ, ಡಿ ಬರುತ್ತದೆ. ನೆಕ್ಸ್ಟು ಭಾಗ 7ಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡಿ ಪ್ರತಿಬಿಂಬ ಗುರುತಿಸಬೇಕು. ಇದು ಸ್ವಲ್ಪ ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗುವ ಚಾನ್ಸಸ್ ಇರ್ತದೆ. ಇದರ ಮೇಲ್ಗಡೆ ಇಲ್ಲೇನು XY ಅನ್ನುವಂಥ ರೇಖೆ ಇದೆಯಲ್ಲ, ಇದರ ಮೇಲ್ಗಡೆ ನಾವು ಒಂದು ಸಮಸ್ಯೆ ಚಿತ್ರ ಹಿಡಿದಾಗ ಅದು ಯಾವ ದಿಕ್ಕಿನಲ್ಲಿ ಮೂಡುತ್ತೆ ಅಂತ ಹೇಳಿದಾರಲ್ಲ, ನೋಡ್ಬೋದು. ಈ ಕೆ ಇದೆಯಲ್ಲ ಈ ಕಡೆ ಮೂಡ್ತದೆ, ಈ ಗೆರೆ ಇದೆಯಲ್ಲ ಈ ರೀತಿ ಮೂಡ್ತದೆ, ಮತ್ತು ಈ ವಿ ಇದೆಯಲ್ಲ ಈ ಕಡೆ ಮೂಡ್ತದೆ ನೋಡ್ರಿ, ಈ ರೀತಿ ಬರುತ್ತೆ. ಹಾಗಾದರೆ ಯಾವುದಾಗುತ್ತೆ ಅದು ಆನ್ಸರ್ ನೋಡ್ತಾ ಹೋಗಿ. ಇಲ್ಲಿ ಡಿ ಕೂಡ ಇಲ್ಲ, ಸಿ ಇಲ್ಲ ಮತ್ತು ಬಿ ಇಲ್ಲ, ಎ ಆಗುತ್ತದೆ. ಇನ್ನು ಇಲ್ಲಿ ನೋಡಿ, ಇಲ್ಲಿರುವಂಥದ್ದು ಏನಾಗುತ್ತೆ ನೆಕ್ಸ್ಟ್, ಈಗ ಅದು ಈ ಕಡೆ ಬರುತ್ತೆ, ಇದು ಈ ಗೆರೆ ಈ ಕಡೆ ಬರುತ್ತೆ. ಹಾಗಾದರೆ ನೋಡೋಣ, ಇಲ್ಲಿ ಎ ಬಿ ಇಲ್ಲ, ನೆಕ್ಸ್ಟು ಡಿ ನೋಡ್ಬೋದು, ಡಿ ಕೂಡ ಇಲ್ಲ, ಇಲ್ಲಿ ಸಿ ಆಗುತ್ತದೆ. ಇನ್ನು 27ನೇ ಪ್ರಶ್ನೆ, ಇಲ್ಲಿ ಜೆಡ್ ಅಕ್ಷರ ಇದೆಯಲ್ಲ, ಇದು ಯಾವ ರೀತಿ ಮೂಡ್ತದೆ? ಇಲ್ಲಿ ಎ ಇಲ್ಲ, ಬಿ ಇಲ್ಲ, ಡಿ ಇಲ್ಲ, ಸಿ ಕರೆಕ್ಟ್ ಆಗಿದೆ ನೋಡಿ. ಹೆಂಗೆ ಅಂದರೆ ಅದು ಈ ಕನ್ನಡಿ ಮುಂದೆ ಹಿಡಿದಾಗ ಈ ರೀತಿ ಮೂಡುತ್ತೆ ಅಪೋಸಿಟ್ ದಿಕ್ಕಿನಲ್ಲಿ. ಇನ್ನು FAN ಅಂತ ಇದೆಯಲ್ಲ, ಅದು ಯಾವ ರೀತಿ ಮೂಡುತ್ತೆ? ಈ ರೀತಿ ನೋಡಿ, ಎನ್ ನೇಮ್ ತೋರಿಸ್ತೀನಿ ತಮಗೆ ನೋಡಿ, ಇಲ್ಲಿ ನೋಡಿ NAF ಈ ರೀತಿ. ಇದು ಯಾವುದೊಂದು ನೋಡ್ತಾ ಹೋದರೆ ಡಿ ಅಥವಾ ಸಿ ಇಲ್ಲ, ಬಟ್ ಬಿ ಇದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ 29ನೇದು, ಕಾಗದ ಮಡಿಸಿ ಉತ್ತರ ಅಂದರೆ ಕಾಗದ ಮಡಿಸಿ ಕತ್ತರಿಸಿ ರಂಧ್ರ ಮಾಡಿ ಬಿಚ್ಚಿದರೆ ಆಗುವ ಆಕೃತಿಯನ್ನು ಕಂಡುಹಿಡಿಬೇಕಾಗುತ್ತದೆ. ಸೊ ಇಲ್ಲಿ 29ನೇದು ನೋಡ್ಬೋದು, ಮೊದಲು 2 ಭಾಗ ಮಾಡಲಾಗಿತ್ತು, ಮತ್ತೆ 3 ಭಾಗ ಮಾಡಲಾಗಿತ್ತು. ಇಲ್ಲಿ ಒಂದು ಏನಾಗಿದೆ ಅಂದರೆ ಈ ರೀತಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಏನಾಗುತ್ತೆ ಅದು ನೋಡ್ಬೋದು, 4 ದಿಕ್ಕಿನಲ್ಲಿ ಬರುತ್ತೆ. ಸೊ ಇದು ನೋಡಬಹುದು, ಇಲ್ಲಿ ಯಾವುದು ಎ ಬಿ ಇಲ್ಲ, ಡಿ ಇಲ್ಲ, ಸಿ ಆಗುತ್ತದೆ. ಇಲ್ಲಿ 2 ಭಾಗ 30ನೇದು ಮತ್ತೊಂದು ಭಾಗ ಮಾಡಲಾಗಿದೆ, ಇಲ್ಲಿ ಡಾಟ್ಗಳನ್ನು ಇಡಲಾಗಿದೆ. ಎಷ್ಟು ಡಾಟ್ ಇಡಲಾಗಿದೆ? ಇಲ್ಲಿ 3 ಇದೆ ಅಂದರೆ ಇಲ್ಲಿ 3 ಬರುತ್ತೆ, ಯಾಕಂದರೆ 2 ಭಾಗ ಮತ್ತೆರಡು ಭಾಗ ಮತ್ತೊಂದು ಭಾಗ ಮಾಡಿಸಲಾಗಿದೆ ಅಂದರೆ ಇಲ್ಲಿ 3 ಡಾಟು, ಇಲ್ಲಿ ನೋಡ್ಬೋದು ಇಲ್ಲಿ 3 ಡಾಟು, ಅದೇ ರೀತಿ ಇಲ್ಲಿ ನೋಡ್ಬೋದು ಈ ರೀತಿ, ಮತ್ತು ಇಲ್ಲಿ 3 ಇಲ್ಲಿ 3 ಈ ರೀತಿ ಬರ್ತಾವೆ. ಸೊ ಇಲ್ಲಿ ಕೂಡ ಆ ರೀತಿ. ಇಲ್ಲಿ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಎ ಇಲ್ಲ, ಬಿ ಇಲ್ಲ, ಸಿ ಇದೆ ನೋಡಿ ಕರೆಕ್ಟಾಗಿದೆ, ಡಿ ಇಲ್ಲ. ಇಲ್ಲಿ 2 ಭಾಗ ಮಾಡಲಾಗಿತ್ತು, ನೆಕ್ಸ್ಟ್ ಮತ್ತೊಂದು ಭಾಗ ಮಾಡಲಾಗಿ ಇಲ್ಲಿ ಕಟ್ ಮಾಡಲಾಗಿರ್ತದೆ. ಹಾಗಾದರೆ ಇದರಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂತ ನೋಡ್ತಾ ಹೋದರೆ ಇದು ಸೇಮ್ ಬರುವಂಥದ್ದು, ಇಲ್ಲಿ ಬಿ ಸಿ ಡಿ ಬರುವುದಿಲ್ಲ, ಎ ಬರುತ್ತದೆ. ಇನ್ನು 32ನೇ ಪ್ರಶ್ನೆ ನೋಡ್ಬೋದು. 32ನೇ ಪ್ರಶ್ನೆಯಲ್ಲಿ ಇಲ್ಲಿ 2 ಭಾಗ ಮಾಡಿ ಮತ್ತೊಂದು ಭಾಗ ಮಾಡಿಸಲಾಗಿತ್ತು, ಕಾಗದವನ್ನು ಚೌಕಾಕಾರತ್ತದೆ, ಇಲ್ಲಿ ಕಟ್ ಮಾಡಲಾಗಿರ್ತದೆ. ಇದೇ ಸೇಮ್ ಬರುವಂಥದ್ದು ಯಾವುದಪ್ಪ ಅಂದ್ರೆ 4 ಕಡೆ ಬರುತ್ತೆ ಅದು. ಸೊ ಎ ಬಿ ಬರುವುದಿಲ್ಲ, ಡಿ ಬರುವುದಿಲ್ಲ, ಸಿ ಬರುತ್ತದೆ. ನೆಕ್ಸ್ಟ್ 33ನೇ ಪ್ರಶ್ನೆ ನೋಡೋಣ. ಈಗ ಇಲ್ಲಿ ನೋಡ್ಬೋದು, ಆಕೃತಿ ರಚಿಸುವುದು ಅಂತ ಹೇಳಿದಾರಲ್ಲ, ಇಲ್ಲಿ ಇಷ್ಟು ಭಾಗಗಳಿಂದ ಒಂದು ಆಕೃತಿ ತಯಾರಾಗುತ್ತೆ, ಹೆಚ್ಚಿನ ಯಾವುದೇ ಭಾಗ ಇರುವುದಿಲ್ಲ, ಇವೇ 3 ಭಾಗಗಳಿರ್ತಾವೆ. ನೋಡೋಣ ಹಾಗಾದರೆ ಇಲ್ಲಿ ಯಾವುದಿದೆ ಅಂತ. ಇಲ್ಲಿ ನೋಡ್ಬೋದು, ಇದು ಆಗುವುದಿಲ್ಲ, ಯಾಕಂದರೆ ಇಲ್ಲಿ ಬೇರೆ ಭಾಗ ಬಂದಿದೆ. ಸೊ ಇಲ್ಲಿ ಸಿ ನೋಡ್ಬೋದು, ಸಿ ಕೂಡ ಇಲ್ಲ, ಡಿ ಇಲ್ಲ. ಎ ನೋಡ್ಬೋದು, ಇಲ್ಲಿ ತ್ರಿಭುಜ ಇಲ್ಲಿದೆ, ಈ ಒಳಗಿನ ಬಾಹು ಇಲ್ಲಿದೆ, ಈ ಭಾಗ ದಂಡಿಗೆ ಇದೆ. ಇಲ್ಲಿ ನೋಡಿ ನೆಕ್ಸ್ಟು ಈ ಭಾಗ ಇಲ್ಲಿದೆ, ಮತ್ತು ಈ ಭಾಗ ಇಲ್ಲಿದೆ, ಈ ಭಾಗ ಇಲ್ಲಿದೆ, ಮತ್ತು ಈ ಕಡೆ ಇರುವಂಥದ್ದು ಇಲ್ಲಿದೆ. ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಇಲ್ಲಿ ನೋಡಿದರೆ ನೀವು ನೇರವಾಗಿ ಹೇಳ್ತೀರಿ ಬಿನೇ ಆಗುತ್ತೆ ಅಂತ ನೋಡ್ಬೋದು. ಇನ್ನು 36ನೇದು ನೋಡ್ಬೋದು, ಇಲ್ಲಿ ಎದಲ್ಲಿ ಇಲ್ಲ, ಬಿದಲ್ಲಿ ಇಲ್ಲ, ಸಿದಲ್ಲಿ ನೋಡಿ 2 ಬಾಹು ಇದೆ, ಇಲ್ಲೊಂದು ಭಾಗ ಇದೆ, ಇಲ್ಲೊಂದು ಭಾಗ ಇದೆ. ಸೊ ಸಿ ಆಗುತ್ತದೆ. ಇನ್ನು ಆಕೃತಿ ಗುರುತಿಸಬೇಕು, ಇದ್ರಾಗಿರುವಂಥ ಬಾಹು ಯಾವುದ್ರಾಗಿದೆ ಅಂಥೇಳಿ ಇದೇ ಭಾಗನೇ ಇರಬೇಕು, ಹುಡುಕ್ಬೇಕು ನಾವು ಅದನ್ನು. ಎದಲ್ಲಿ ಇಲ್ಲ, ಸಿದಲ್ಲಿ ಇಲ್ಲ, ಡಿದಲ್ಲಿ ಇಲ್ಲ, ಬಿದಲ್ಲಿ ಒಳಗಡೆ ಇದೆ ನೋಡಿ. ಇನ್ನು ಜೆಡ್ ಅಕ್ಷರ ಯಾವುದರಲ್ಲಿದೆ ಅಂತ ಹೇಳ್ಬೋದು ತಾವು ಕೂಡ. ಜೆಡ್ ಅಕ್ಷರ ನೋಡಿ ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿದೆ. ಸೊ ಡಿ ಆಗುತ್ತದೆ, ಎ ಬಿ ಸಿ ಆಗುವುದಿಲ್ಲ. 39ನೇದು ಎಫ್ ಅಕ್ಷರ ಯಾವುದರಲ್ಲಿದೆ ಅಂತ ಹೇಳ್ಬೋದು. ಎಫ್ ಅಕ್ಷರ ಎದಲ್ಲಿಲ್ಲ, ಮತ್ತು ಸಿದಲ್ಲಿಲ್ಲ, ಡಿದಲ್ಲಿಲ್ಲ, ಆದರೆ ಇಲ್ಲಿ ಇದೆ ನೋಡಿ ಎಫ್ ಅಕ್ಷರ. ಸೊ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟು 40ನೇ ಪ್ರಶ್ನೆ ನೋಡ್ಬೋದು, ಜೆಡ್ ಅಕ್ಷರ ಯಾವುದರಲ್ಲಿದೆ ಅಂತ. ಇದರಲ್ಲಿ ಕಾಣ್ತದೆ ನೋಡಿ, ಇದರಲ್ಲಿದೆ ನೋಡಿ. ಸೊ ಬಿ ಆಪ್ಷನ್ ಆಗುತ್ತದೆ. ಎ ಸಿ ಡಿಗಳಲ್ಲಿ ಇಲ್ಲ. ಇದು 2019ನೇ ಸಾಲಿನ ನವೋದಯ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಾಗಿರುತ್ತವೆ.